ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ವೆಲ್ಕಮ್ ಟು ಅನದರ್ ಟ್ರಾವೆಲ್ ಸೀರೀಸ್. 10 ದಿನಗಳಿಂದ ಜಮ್ಮು ಕಾಶ್ಮೀರ ಮತ್ತು ಲೇ ಮಧ್ಯ ಇರುವಂಥ ಒಂದು ಅದ್ಭುತವಾದ ಜಾಗನ ಓವರ್ಲ್ಯಾಂಡಿಂಗ್ ಮುಖಾಂತರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇದೊಂದು ಸೆಂಟೆನ್ಸ್ ಕೇಳಿದ ತಕ್ಷಣ ತುಂಬ ಪ್ರಶ್ನೆಗಳು ಬಂದಿರ್ಬೋದು. ಮೊದಲನೇದು ಯಾವುದೇ ಜಾಗ ಅಂತ, ಎರಡನೇದು ಓವರ್ಲ್ಯಾಂಡಿಂಗ್ ಅಂದ್ರೇನು ಅಂತ, ಮೂರನೇದು ಅಂಥ ಅದ್ಭುತ ಏನಿದೆ ಈ ಜಾಗದಲ್ಲಿ ಅಂತ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಉತ್ತರ ಸಿಗುತ್ತೆ. ಬಟ್ ಫಸ್ಟ್ ಟು ಆನ್ಸರ್ ದ ಕ್ವೆಶನ್, ವೇರ್ ಇಸ್ ದಿಸ್? ನಾವು ಝನ್ಸ್ಕಾರ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಝನ್ಸ್ಕಾರ್ ಲದಾಖ್ ಯೂನಿಯನ್ ಟೆರಿಟರಿಲಿ ಬರುತ್ತೆ, ಕಾರ್ಗಿಲ್ ಡಿಸ್ಟ್ರಿಕ್ಟಲ್ಲಿ. ನೀವು ಗೂಗಲಲ್ಲಿ ರಿಮೋಟ್ ಪ್ಲೇಸಸ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ಝನ್ಸ್ಕಾರ್ ಅನ್ನೋ ಹೆಸರಿದೆ. 10 ದಿನದಿಂದ ತುಂಬ ಮಜಾ ಮಾಡ್ತಾ ಇದ್ದೀವಿ. ಇಟ್ ಇಸ್ ಅ ಟ್ರಿಪ್ ಆಫ್ ಅ ಲೈಫ್ ಟೈಮ್, ಅ ಡ್ರೀಮ್ ಕಮ್ ಟ್ರೂ. ಸೊ ವೈ ವೇಟ್, ಲೆಟ್ಸ್ ಬಿಗಿನ್ ದಿಸ್ ಜರ್ನಿ. ರೈಟ್, ವಿ ಆರ್ ಇನ್ ದ ವೆರಿ ಬ್ಯೂಟಿಫುಲ್ ಮನಾಲಿ. 2 ಕಣ್ಣು ಸಾಲದು ಈ ಜಾಗನ ನೋಡೋಕ್ಕೆ. ನಾವು ಮನಾಲಿ ಮಾಲ್ ರೋಡಿಂದ ಸ್ವಲ್ಪ ದೂರದಲ್ಲಿದ್ದೀವಿ. ಹೋಟೆಲ್ ಓಕೂಡ್ ಅಂತ. ರೂಮ್ಸ್ ಆರ್ ಬಿಗ್ ಆ್ಯಂಡ್ ಓಕೆ, ಬಟ್ ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತಲೂ ಮೌಂಟೇನ್ಸು ಎಲ್ಲ ಗ್ರೀನಲ್ಲಿ ಕವರ್ ಆಗಿದೆ. ಮಳೆ ಚೆನ್ನಾಗಾಗಿರೋದ್ರಿಂದ ಅಲ್ಲಲ್ಲಿ ಲೋ ಹ್ಯಾಂಗಿಂಗ್ ಕ್ಲೌಡ್ಸು. ಮನಾಲಿ ಇನ್ ಮಾನ್ಸೂನ್ ಇಸ್ ಜಸ್ಟ್ ಮ್ಯಾಜಿಕ್. ಇವತ್ತು ನಮ್ದು 2ನೇ ದಿನ ಮನಾಲಿಲಿ. ನೆನ್ನೆ ಒಂದು ರಾತ್ರಿ ಇಲ್ಲೇ ಇದ್ವಿ. ಸಂಜೆ ಒಂದು ವಾಕಿಗೆ ಹೋಗಿ ಬಂದ್ವಿ. ಬೀಸ್ ನದಿ ಹರಿಯುತ್ತೆ, ಅಲ್ಲಿ ತನಕ ಹೋಗಿ ಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ರೆ ಸುತ್ತಲೂ ಆ್ಯಪಲ್ ಆರ್ಚರ್ಡ್ಸು. ರೋಡಲ್ಲೇ ಕೈಗೆ ಸಿಗೋಷ್ಟು ಹತ್ತಿರದಲ್ಲಿತ್ತು ಆ್ಯಪಲ್ಸು. ಕಿತ್ಕೊಂಡು ತಿನ್ನೋಣ ಅಂತ ಮನಸ್ಸಾಗತ್ತೆ, ಬಟ್ ಹಂಗೆ ಮಾಡಬಾರ್ದು ಅಂತ ಸುಮ್ಮನೆ ಕಂಟ್ರೋಲ್ ಮಾಡ್ಕೊಂಡಿದ್ವಿ. ಸೊ ಇವತ್ತಿಂದ ನಮ್ಮ ಆ್ಯಕ್ಚುಲ್ ಜರ್ನಿ ಶುರು. ಇವತ್ತು ನಾವು ಝನ್ಸ್ಕಾರ್ಗೆ ಹೊರಟಿದ್ದೀವಿ. ಐಡಿಯಲಿ ನೀವು ಲೋ ಆಲ್ಟಿಟ್ಯೂಡ್ ಏರಿಯಾಸಿಂದ ಹೈ ಆಲ್ಟಿಟ್ಯೂಡ್ ಏರಿಯಾಸ್ಗೆ ಹೋಗ್ತಾಯಿದ್ರೆ 1 ಅಥವಾ 2 ದಿನ ಅಕ್ಲಿಮೆಟೈಸೇಷನ್ಗಿಂತ ಇಡೋದು ವಾಸಿ. ನಾವು ಬೆಂಗಳೂರು ಏನೊಂದು 3000 ಫೀಟಲ್ಲಿದೆ, ಮನಾಲಿ ಐ ಥಿಂಕ್ 6000 ಅನಿಸುತ್ತೆ. ನಾವು ಹೋಗ್ತಾ ಇರೋ ಜಾಗ ಆಲ್ಮೋಸ್ಟ್ ಒಂದು 14,000 15,000 ಫೀಟ್ ಹೈಟಲ್ಲಿದೆ. ಸೊ ಅದಕ್ಕೆ ಒಂದಿನ ಇಲ್ಲಿ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು. ತಿಂಡಿ ಆಯಿತು, ವಿ ಆರ್ ಆಲ್ ಸೆಟ್ ಟು ಲೀವ್. ಬಿಫೋರ್ ವಿ ಲೀವ್, ಟು ಆನ್ಸರ್ ದ ಸೆಕೆಂಡ್ ಕ್ವೆಶನ್, ಓವರ್ಲ್ಯಾಂಡಿಂಗ್ ಅಂದ್ರೇನು ಅಂತ. ಓವರ್ಲ್ಯಾಂಡಿಂಗ್ ಅಂದರೆ ಒಂದು ರಿಮೋಟ್ ಏರಿಯಾಗೆ ಬೈ ರೋಡ್ ಹೋಗಿ ಅಲ್ಲಿ ಒಂದು ಸೂಟಬಲ್ ಜಾಗ ಹುಡುಕಿ ಅಲ್ಲೇ ನಾವು ಟೆಂಟ್ ಹಾಕ್ಕೊಂಡು ಟೆಂಟೆಲ್ಲ ಸೆಟಪ್ ಮಾಡಿಕೊಂಡು ಅಲ್ಲೇ ಅಡುಗೆ ಫ್ರಮ್ ಸ್ಕ್ರ್ಯಾಚ್ ಮಾಡಿ ಮಲ್ಗಿ ರಾತ್ರಿ ಬೆಳಗ್ಗೆ ತಿರ್ಗಾ ಎಲ್ಲ ಟೆಂಟ್ನೆಲ್ಲ ಪ್ಯಾಕಪ್ ಮಾಡಿಕೊಂಡು ಲೀವಿಂಗ್ ಟು ಅನದರ್ ಡೆಸ್ಟಿನೇಷನ್. ಇದನ್ನು ನಾವು ವೈಲ್ಡ್ ಅಡ್ವೆಂಚರ್ಸ್ ಅಂತ ಒಂದು ಮನಾಲಿಲೇ ಕಂಪನಿ ಇದೆ, ಅವ್ರ ಜೊತೆ ಮಾಡ್ತಾಯಿದ್ದೀವಿ. Journey has begun. Mission Zanskar is finally on. ಈ ಟ್ರಿಪ್ಪಿಗೆ ಆಲ್ಮೋಸ್ಟ್ ಒಂದು 3 ವರ್ಷದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಫೈನಲಿ ಆಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇನ್ನೇನು ಮನಾಲಿ ಕ್ರಾಸ್ ಮಾಡಿ ಆಲ್ಮೋಸ್ಟ್ ಅಟಲ್ ಟನಲ್ ಹತ್ರ ಬಂದು ನಿಂತಿದ್ದೀವಿ. ಈಗ ಅಟಲ್ ಟನಲ್ ಒಳಗೆ ಎಂಟ್ರ್ ಆಗಬೇಕು. ಫಸ್ಟ್ ಟೈಮು ನಾವು ಅಟಲ್ ಟನಲ್ ಒಳಗೆ ಹೋಗ್ತಾ ಇರೋದು. ಇಲ್ಲಿಂದ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು 9 ಕಿಲೋಮೀಟರ್ಸ್ ಟನಲ್ಲು ನಾರ್ತ್ ಮತ್ತು ಸೌತನ್ನು ಕನೆಕ್ಟ್ ಮಾಡುತ್ತೆ. ಬೇಸಿಕಲಿ ಲಾಹೋಲ್ ಮತ್ತು ಸ್ಪಿತಿ ಡಿಸ್ಟ್ರಿಕ್ಟು ನಾರ್ತಲ್ಲಿ ಬಂದರೆ ಮನಾಲಿ ಸೌತಿಗೆ ಬರುತ್ತೆ. ಸೊ ಇವೆರಡನ್ನೂ ಕನೆಕ್ಟ್ ಮಾಡುತ್ತೆ ಈ 9 ಕಿಲೋಮೀಟರ್ ಲಾಂಗ್ ಟನಲ್. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವ್ರು ಮಾತ್ರ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ಇವತ್ತಿನ ಪ್ಲ್ಯಾನು ಅಟಲ್ ಟನಲ್ ಕ್ರಾಸ್ ಮಾಡಿ ಸಿಸು ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ಲೇಕ್ ಹತ್ರ ಸ್ಟಾಪ್ ಮಾಡ್ತಾರೆ. ಸಿಸು ಲೇಕ್ ಅಂತ ತುಂಬ ಫೇಮಸ್ ಲೇಕ್ ಇದೆ. ಅಲ್ಲೊಂದು ವಾಟರ್ಫಾಲ್ ಕೂಡ ಇದೆ. ನೋಡೋಣ, ವಾಟರ್ಫಾಲ್ ತೋರ್ಸೋಕ್ಕಾದ್ರೆ ವಿಲ್ ಶೋ ಯು. ಅದು ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗಿ ಜಿಸ್ಪಾ ಅಂತ ಒಂದು ಜಾಗ ಬರುತ್ತೆ, ಅಲ್ಲಿ ಉಳ್ಕೊಳ್ಳೋಣ ಅಂತ ಪ್ಲ್ಯಾನು. ನೋಡಬೇಕು ಏನಾಗುತ್ತೆ ಅಂತ. ಕ್ಯಾಂಪಿಂಗ್ ಮಾಡ್ತೀವೋ ಇಲ್ವೋ ಅಂತ ಎಲ್ಲ ವೆದರ್ ಮೇಲೆ ಡಿಪೆಂಡೆಂಟು. ಸಿಸೂಲ್ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ಈಗ ವಿ ಕೇಮ್ ಥ್ರೂ ಅಟಲ್ ಟನಲ್. ಅರ್ಧ ಗಂಟೆ ಒಳಗೆ ಬಂದುಬಿಟ್ವಿ. ಲಾಸ್ಟ್ ಟೈಮ್ ನಾವು ರೋಹ್ತಾಂಗಲ್ಲಿ ಬಂದಾಗ 2-3 ಅವರ್ ಆಗಿತ್ತು, ಏನು ವಿಸಿಬಿಲಿಟಿನೂ ಇರಲಿಲ್ಲ. ಬಟ್ ದಿಸ್ ಟೈಮ್ ಇಟ್ ವಾಸ್ ವೆರಿ ಕ್ವಿಕ್. ಮತ್ತು ಅಷ್ಟೇನು ಚಳಿ ಇಲ್ಲ. ಈ ಕಡೆ ಬಂದಮೇಲೆ ಚಳಿ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಇಲ್ಲೂ ತುಂಬ ಬಿಸಿಲಿದೆ, ಇನ್ನೂ ಸೆಕೆನೇ ಆಗ್ತಾ ಇದೆ. ಇಲ್ಲಿ ಸಿಸು ಫಾಲ್ಸ್ ಇದೆ ಮತ್ತು ಸಿಸು ಲೇಕ್ ಇದೆ. ಸಿಸು ಲೇಕಲ್ಲಿ ಬೋಟಿಂಗ್ ಎಲ್ಲ ಹೋಗ್ಬೋದು. ಐ ಥಿಂಕ್ ಸಿಸು ಫಾಲ್ಸ್ ಹತ್ರ ಹೋಗೋಕ್ಕೆ ಹೈಕ್ ಮಾಡ್ಕೊಂಡು ಹೋಗೋಕ್ಕಾಗತ್ತೆ, ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಬಟ್ ಇಟ್ ಈಸ್ ಬ್ಯೂಟಿಫುಲ್. ಇಲ್ಲಿಂದಾನೇ ದ ಫಾಲ್ಸ್ ಲುಕ್ಸ್ ವೆರಿ ಮೆಜೆಸ್ಟಿಕ್. ಬಟ್ ನಾನು ನೋಡಿರೋದು ಫೋಟೋಸ್ ಎಲ್ಲ ವಿಂಟರಲ್ಲಿ ಫುಲ್ ಸ್ನೋ ಕವರ್ಡು, ಲೇಕು ಫುಲ್ ಫ್ರೀಸ್ ಆಗುತ್ತೆ. ಇಟ್ಸ್ ಇವನ್ ಮೋರ್ ಬ್ಯೂಟಿಫುಲ್. ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಹೊರಡೋದೇನೆ.
ಕಿಲಾಂಗ್ ಬಂದು ತಲುಪಿದ್ದೀವಿ. ಜಿಸ್ಪಾಗೆ ಹೋಗಬೇಕಾಗಿತ್ತು ನಾವು, ಅಲ್ಲಿ ಕ್ಯಾಂಪ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಲಾಸ್ಟ್ ಒಂದು 2-3 ದಿನದಿಂದ ಸಿಕ್ಕಾಪಟ್ಟೆ ಮಳೆ ಬಂದು ಕ್ಯಾಂಪ್ ಮಾಡೋಕ್ಕೆ ಕಷ್ಟ ಅಂತ ಡಿಸೈಡ್ ಮಾಡಿದ್ರಂತೆ ಇವರು. ಅದಕ್ಕೆ ಕಿಲಾಂಗಲ್ಲಿ ಒಂದು ಹೋಟ್ಲಲ್ಲಿ ಇದ್ದೀವಿ. ದಿಸ್ ಇಸ್ ಆರ್ ಸ್ಟೇ. ಹೋಟ್ಲು ಹೆಸರು ನೆನಪಿಲ್ಲ, ಬಟ್ ರೂಮೆಲ್ಲ ತುಂಬ ಚೆನ್ನಾಗಿದೆ. ಇದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಾಳೆ ಬೆಳಗ್ಗೆ 1 ಅವರ್ ಬೇಗ ಹೊರಡಬೇಕಾಗತ್ತೆ. ನಾಳೆ ಝನ್ಸ್ಕಾರ್ಗೆ ಎಂಟರ್ ಆಗ್ತಾ ಇದ್ದೀವಿ. ಶಿಂಕುಲಾ ಕ್ರಾಸ್ ಮಾಡಿ ಝನ್ಸ್ಕಾರ್ ಟೆರಿಟರಿಗೆ ಹೋಗ್ತೀವಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಫನ್ ರೈಡ್ ಟುಮಾರೋ. ವಿ ಆರ್ ಆಲ್ ಸೆಟ್ ಟು ಲೀವ್ ಫ್ರಮ್ ಕಿಲಾಂಗ್. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಎಕ್ಸಾಕ್ಟ್ಲಿ 3 ವರ್ಷದ ಹಿಂದೆ ಇದೇ ಡೇಟಿಗೆ, ಅಂದರೆ ನಾನು ಯಾವತ್ತು ಫಿಲ್ಮ್ ಮಾಡ್ತಾ ಇದ್ದೀನೋ ಅದೇ ಡೇಟಿಗೆ, ಅಂದರೆ ಜುಲೈ 25th, 2019 ಇದೇ ರೂಟಲ್ಲಿ ಪಾಸ್ ಆಗಿದ್ವಿ. ಲಾಹೋಲ್ ವ್ಯಾಲಿ ಕ್ರಾಸ್ ಮಾಡಿಕೊಂಡು ಜಿಸ್ಪಾ ಕಡೆ ಹೋಗಿ ಅಲ್ಲಿಂದ ಲೇಗ್ ಹೋಗಿದ್ವಿ ನಮ್ಮ ಸ್ಪಿತಿ ಲದಾಖ್ ಬೈಕ್ ಟ್ರಿಪ್ಪಲ್ಲಿ. ಈ ಫಾಸ್ಟ್ ಫಾರ್ವರ್ಡ್ ಆಫ್ಟರ್ 3 years ಇದೇ ರೋಡಲ್ಲೇ ಇದ್ದೀವಿ ಆನ್ ದ ಸೇಮ್ ಡೇ, ಜುಲೈ 25th, 2022. ಇವತ್ತು ಕಿಲಾಂಗಿಂದ ಝನ್ಸ್ಕಾರ್ಗೆ ಹೋಗ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್. ಇವತ್ತು ಆ್ಯಕ್ಚುಲ್ ಝನ್ಸ್ಕಾರ್ ರೀಜನ್ಗೆ ಎಂಟರ್ ಆಗ್ತೀವಿ. ಇವತ್ತಿಂದ ಆ್ಯಕ್ಚುಲ್ ಅಡ್ವೆಂಚರ್ ಶುರು. ಸೊ ಲೆಟ್ಸ್ ಸಿ, ಹೋಪ್ ಇಟ್ ಮೀಟ್ಸ್ ದ ಎಕ್ಸ್ಪೆಕ್ಟೇಷನ್ಸ್. ಇಲ್ಲೊಂದು ಸ್ಟ್ರೀಮ್ ಹರಿತಿತ್ತು, ನಿಲ್ಸಿದ್ದೀವಿ. ಇಲ್ಲಿ ಇದನ್ನು ನಾಲ ಅಂತಾರೆ. ಈ ನಾಲದ ಹೆಸರು ಗೊತ್ತಿಲ್ಲ, ಬಟ್ ಇಟ್ಸ್ ಬ್ಯೂಟಿಫುಲ್. ಹೊಸದಾಗಿ ಇನ್ನೊಂದು ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಬುದ್ಧಿಸ್ಟ್ ದೇವಸ್ಥಾನ ಅನ್ಸುತ್ತೆ. ಮತ್ತು ಪಕ್ಕ ಇಲ್ಲೆಲ್ಲ ಹಿಂಗೆ ಕಲ್ಲುಗಳಿದೆ, ಅದ್ರ ಮೇಲೆಲ್ಲ ಏನೋ ಕೆತ್ತನೆ ಪೇಂಟಿಂಗ್ಸ್ ಎಲ್ಲ ಇದೆ. ಯೂಶಲಿ ಮೊನಾಸ್ಟ್ರಿ ಹತ್ರ ಈ ಥರ ನೋಡ್ತೀವಿ. ನಾವು ದಾರ್ಚಾಯಿಂದ ಝನ್ಸ್ಕಾರ್ ಕಡೆಗೆ ಡಿವಿಯೇಷನ್ ತೊಗೊಂಡಿದ್ದು. ನಾವು 2019 ಬಂದಾಗ ಆ ರೋಡ್ ಇನ್ನೂ ಆಗಿರಲಿಲ್ಲ, 2020 ಓಪನ್ ಆಯ್ತಂತೆ. ಸೊ ದಿಸ್ ಇಸ್ ದ ನ್ಯೂ ರೂಟ್ ಟು ಝನ್ಸ್ಕಾರ್. ಓಕೆ, ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ಇವು ತುಂಬ ಚೆನ್ನಾಗಿದೆ, ಬಟ್ ಪಿಟ್ ಸ್ಟಾಪ್ ಅದಕ್ಕಲ್ಲ. ಇನ್ನು ನಮ್ಮ ಜೊತೆ ಬರ್ತಿರೋ 2 ಕಾರಿಗೆ ವೇಟಿಂಗು. ಸೊ ವಿ ಆರ್ ಅ ಟೀಮ್ ಆಫ್ 11. ವೈಲ್ಡ್ ಅಡ್ವೆಂಚರ್ಸ್ ಕಡೆಯಿಂದ 3 ಜನ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ 3 ಕಾರ್ಸ್. ಒಂದು ಫೋರ್ಸ್ ಗುರ್ಕಾ, ಅದ್ರಲ್ಲಿ ನಾನು ಸುರಕ್ಷಾ ಕೂತಿದ್ದೀವಿ. ಇಟ್ ಇಸ್ ವೆರಿ ಕಂಫರ್ಟಬಲ್ ನಾವು. ಅದು ಬಿಟ್ಟು ಸ್ಕಾರ್ಪಿಯೋ ಇದೆ ಆ್ಯಂಡ್ ಬೊಲೆರೋ ಇದೆ. ಬೊಲೆರೋಲಿ ಕ್ಯಾಂಪಿಂಗ್ ಸೆಟಪ್ ಇದೆ, ಆಮೇಲೆ ಸ್ಕಾರ್ಪಿಯೋಲಿ ನಮ್ಮ ಲಗೇಜಸ್ ಇದೆ. ಸೊ ನೌ ದಟ್ ವಿ ಆರ್ ಎಂಟ್ರಿಂಗ್ ಝನ್ಸ್ಕಾರ್. ಸ್ವಲ್ಪ ಇನ್ಫಾರ್ಮೇಷನ್ ಈ ಜಾಗದ ಬಗ್ಗೆ. ಝನ್ಸ್ಕಾರು ಲದಾಖ್ ಮತ್ತು ಜಮ್ಮು ಕಾಶ್ಮೀರ ಮಧ್ಯ ಬರುತ್ತೆ. ಒಂದು ತುಂಬ ಸುಂದರವಾಗಿರುವಂಥ ಜಾಗ. ಈ ಝನ್ಸ್ಕಾರ್ ಹೋಗೋಕ್ಕೆ 2020 ಮುಂಚೆ 2 ರೂಟ್ ಇದ್ದಿದ್ದು. ಒಂದು ಕಾರ್ಗಿಲ್ ಮೇಲೆ ಬರ್ಬೋದಾಗಿತ್ತು, ಅಂದರೆ ನೀವು ಲೇಯಿಂದ ಕಾರ್ಗಿಲ್ಗೆ ಬಂದು ಕಾರ್ಗಿಲಿಂದ ರಂಗ್ದುಮ್ ಅಂತ ಒಂದು ಜಾಗ ಬರುತ್ತೆ, ಅಲ್ಲಿಂದ ಬಂದು ವಾಪಸ್ಸು ನೀವು ಪದಮ್ಗೆ ಬರ್ಬೋದಾಗಿತ್ತು. ಪದಮ್ ಒಂಥರ ಮೇನ್ ಪ್ಲೇಸ್ ಅಂತಲೇ ಅನ್ಬೋದು ಝನ್ಸ್ಕಾರ್ ರೀಜನಲ್ಲಿ. ಇದು ಒಂದು ರೂಟ್ ಆಗಿದ್ದರೆ, ಇನ್ನೊಂದು ರೂಟು ಲೇಯಿಂದ ಲಮಾಯೂರು ಅಂತ ಬರುತ್ತೆ. ಅಲ್ಲಿಂದ ಸಿಂಗೆಲಾ, ಸಿರ್ಸಿರ್ಲಾ ಅಂತ ಒಂದು 2 ಪಾಸ್ ಕ್ರಾಸ್ ಮಾಡಬೇಕು. ಮಾಡಿಕೊಂಡು ನೀವು ಝಾಂಗ್ಲಾ ಮತ್ತು ಪದಮ್ ಕಡೆಗೆ ಬರ್ಬೋದು. ಅದೊಂದು ರೂಟು. ನಾವು ಈಗ ಹೋಗ್ತಾ ಇರೋದು ಫೇರ್ಲಿ ನ್ಯೂ ರೂಟ್. ಮನಾಲಿಯಿಂದ ದಾರ್ಚಾ ಕಡೆ ಬಂದು ದಾರ್ಚಾಯಿಂದ ಶಿಂಕುಲಾ ಪಾಸ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಪದಮ್ಗೆ ರೀಚ್ ಆಗ್ತೀವಿ. ಝನ್ಸ್ಕಾರ್ಗೆ ನಾವು ಬೇಸಿಕಲಿ ನಾವಿಬ್ಬರೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಫಸ್ಟು, ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ವೆರಿ ಕಾಸ್ಟ್ಲಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟು ರಿಲೈ ಮಾಡೋಕ್ಕಾಗಲ್ಲ ಈ ಜಾಗಕ್ಕೆ, ಯಾಕೆಂದರೆ ಲೇಯಿಂದ ಒಂದು ಬಸ್ ಹೊರಡುತ್ತೆ, ವಾರಕ್ಕೊಂದು ಬಸ್ ಏನೋ ಹೊರಡುತ್ತೆ, ಅದು ಪದಮ್ಗೆ ರೀಚ್ ಆಗೋಕ್ಕೆ 2-2.5 ದಿನ ಆಗುತ್ತೆ. ಸೊ ನಮ್ಮ ಹತ್ರ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ.
ಪ್ಲೇಸಲ್ಲಿ ನಿಂತಿದ್ದೀವಿ ಈಗ. ಫುಲ್ ಸ್ನೋ ಕ್ಯಾಪ್ ಮೌಂಟನ್ಸು, ಇದ್ರ ಪಕ್ಕನೇ ಒಂದು ಸಣ್ಣ ಲೇಕ್ ಇದೆ, ಟರ್ಕ್ವೈಸ್, ತುಂಬಾ ಚೆನ್ನಾಗಿದೆ. ಈ ಸೂರಜ್ ತಲ್ ತರ ಬಾರಲ್ಲ ಚೆನ್ನಾಗಿ ಹೋಗ್ತಾ ಇತ್ತಲ್ಲ. ಹೌದು, ಸೂರಜ್ ತಲ್ ನಾವು ಬಾರ್ಲಾಚಲಾಗೆ ಹೋದಾಗ ಸ್ಪಿತಿ ಲದಾಖ್ ಟೂರಲ್ಲಿ ಅವಾಗ ಬಂದಿದ್ದು. ಇಟ್ಸ್ ದಟ್ ಸೇಮ್ ಶೇಡ್ ಆಫ್ ಬ್ಲೂ. ಇಲ್ಲೊಂದು ಸ್ಮಾಲ್ ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ ಫೋಟೋಸ್ ಎಲ್ಲ ತೊಗೊಳಕ್ಕೆ. ಇಟ್ಸ್ ಬ್ಯೂಟಿಫುಲ್ ಔಟ್ ಹಿಯರ್. ನೀವು ಮನಾಲಿಯಿಂದ ಸಂಸ್ಕಾರ್ ಕಡೆ ಬಂದಾಗ ಇದೆ ಫಸ್ಟ್ ಪಾಸ್ ಬರೋದು. ಇದಾದಮೇಲೆ 2-3 ವಾಟರ್ ಕ್ರಾಸಿಂಗ್ ಎಲ್ಲ ಬರುತ್ತಂತೆ. ಸೊ ವಿ ಹ್ಯಾವ್ ಟು ಗೇರ್ ಅಪ್ ಫಾರ್ ದಟ್. ಇಲ್ಲೊಂದು ಟನಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರಂತೆ. ಸೊ ಇನ್ ಅ ಕಪಲ್ ಆಫ್ ಇಯರ್ಸ್ ದೇರ್ ವಿಲ್ ಬಿ ಅ ಟನಲ್ ಆ್ಯಂಡ್ ಇಟ್ ವಿಲ್ ಬಿ ಅ ಲಾಟ್ ಈಸಿಯರ್ ಟು ಗೆಟ್ ಹಿಯರ್. ರೈಟ್, ವಿ ಆರ್ ಇನ್ ದ ಬ್ಯೂಟಿಫುಲ್ ಲಕುಂಗ್. ಶಿಂಕುಲಾ ಪಾಸ್ ಆದಮೇಲೆ ಈ ಜಾಗ ಬರುತ್ತೆ. ಶಿಂಕುಲಾ ಪಾಸ್ ತನಕ ಚೆನ್ನಾಗಿತ್ತು ರೋಡು, ಟಾರ್ ಇದೆ. ಬಟ್ ಶಿಂಕುಲಾ ಪಾಸ್ ಆದಮೇಲಂತೂ ಫುಲ್ ಆಫ್ ರೋಡಿಂಗು. ಒಂದೇ ಒಂದು ರಿವರ್ ಕ್ರಾಸಿಂಗ್ ಬಂತು, ಇಟ್ ವಾಸ್ ಅ ರಫ್ ಒನ್. ಬಟ್ ಕಾರಲ್ಲಿ ಇದ್ದಿದ್ದರಿಂದ ನಮಗೇನಷ್ಟು ಅನಿಸ್ಲಿಲ್ಲ. ಸೊ ಲಕುಂಗಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ಒಂದು ಸಣ್ಣ ಅಂಗಡಿ ಥರ ಇದೆ, ಮ್ಯಾಗಿ ಮಾಡ್ತಾರೆ, ಬ್ರೆಡ್ ಆಮ್ಲೆಟ್ ಸಿಗುತ್ತೆ ಅಷ್ಟೇ. ಸೊ ದಟ್ ವಿಲ್ ಬಿ ಆರ್ ಲಂಚ್ ಫಾರ್ ಟುಡೇ. ಸೊ ಟು ಆನ್ಸರ್ ಯುವರ್ ಥರ್ಡ್ ಕ್ವಶನ್, ಜಸ್ಟ್ ಅ ಟ್ರೈಲರ್ ಅಷ್ಟೇ ಇದು. ಝನ್ಸ್ಕಾರಲ್ಲಿ ಏನಿದೆ, ಝನ್ಸ್ಕಾರಲ್ಲಿ ಈ ಥರ ಅಮೇಝಿಂಗ್ ವ್ಯೂಸ್ ಇದೆ. ಅದು ಬಿಟ್ಟು ದೊಡ್ಡ ದೊಡ್ಡ ಮೊನಾಸ್ಟ್ರೀಸ್ ಇದೆ, ಆಮೇಲೆ ತುಂಬ ದೊಡ್ಡ ಮೌಂಟೇನ್ಸ್ ಇದೆ. ಇನ್ನು ಹೇಳ್ತಾ ಹೋದರೆ ಹೋಗ್ತಾನೇ ಇರುತ್ತೆ, ನೀವೇ ನೋಡ್ತೀರಾ ಮುಂದಕ್ಕೆ. ಸೊ ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಎಲ್ಲ ವೀಡಿಯೋನೂ ನೋಡಬೇಕು ನೀವು. ಸೊ ನೋಡಿ ಹೇಗಿದೆ ವ್ಯೂ. ಇನ್ನೊಂದು 10-15 ಮಿನಿಟ್ಸಲ್ಲಿ ನಾವು ನಮ್ಮ ಕ್ಯಾಂಪ್ ಸೈಟ್ ಪ್ರಾಬಬಲಿ ರೀಚ್ ಆಗ್ತೀವಿ. ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ. ಈ ಕಡೆ ನೋಡಿದ್ರೆ ಪೂರ್ತಿ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ. ಸೊ ಪ್ರಾಬಬಲಿ ನೀವು ಶಿಂಕುಲಾದಿಂದ ಈ ಕಡೆ ಬರ್ತಾಯಿದ್ರೆ ನಿಮಗೆ ಲಕುಂಗಲ್ಲಿ ಒಂದೇ ಜಾಗದಲ್ಲೇ ಮ್ಯಾಗಿ ಸಿಗೋದು. ಅದು ಅಲ್ಲಿವರೆಗೂ ನಾವು ಯಾವುದೇ ಥರದ ಅಂಗಡಿ ನೋಡಲಿಲ್ಲ. ವಿ ಆರ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಇವತ್ತು ಮೊದಲನೇ ಸತಿಗೆ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತಂದರೆ, ಯಾವ ಜಾಗದಲ್ಲಿ ಮಾಡ್ತಿದ್ದೀವಿ ಅಂತ ನೋಡಬೇಕು ಅಂತಂದರೆ ನೀವು ನೆಕ್ಸ್ಟ್ ವೀಡಿಯೋ ನೋಡಬೇಕು. ಊಟ ಮಾಡಿ ಜಾಗದಿಂದ ನಮ್ಮ ಕ್ಯಾಂಪ್ ಗ್ರೌಂಡಿಗೆ ಬರೋಕ್ಕೆ ಒಂದು 15 ಮಿನಿಟ್ಸ್ ಆಯಿತು. ಆಲ್ಮೋಸ್ಟ್ ಅಷ್ಟು ಹೊತ್ತು ಒಂಥರ ರಿವರ್ ಕ್ರಾಸಿಂಗ್ ಇತ್ತು. ನದಿ ಪಕ್ಕದಲ್ಲೇ ಹರಿತಾ ಇದೆ, ಅದರ ಪಕ್ಕನೇ ರೋಡ್ ಇದೆ. ಸೊ ನದಿ ಫ್ಲೋ ಜಾಸ್ತಿ ಇರೋದ್ರಿಂದ ರೋಡ್ ಮೇಲೆಲ್ಲ ನೀರು ಬಂದುಬಿಟ್ಟಿತ್ತು. ತುಂಬ ಮಜಾ ಇತ್ತು ನಮಗೆ ಕಾರಲ್ಲಿ ಕೂತ್ಕೊಂಡು ಅದರಲ್ಲಿ ಬರೋಕ್ಕೆ. ವಿ ಹ್ಯಾಡ್ ಸಮ್ ಬ್ರೆತ್ ಟೇಕಿಂಗ್ ಲ್ಯಾಂಡ್ಸ್ಕೇಪ್ಸ್ ಥ್ರೂಔಟ್ ದ ಜರ್ನಿ. ನೀವೇ ನೋಡೇ ಇರ್ತೀರಾ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಆನ್ ದಿಸ್ ಜರ್ನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ರಿಗೂ ಝನ್ಸ್ಕಾರ್ ಅಂತ ಒಂದು ಜಾಗ ಇದೆ ಅಂತ ಗೊತ್ತಾಗಲಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್.